ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಗಡಿ ಭಾಗದ ಚೋರಲದಲ್ಲಿ ನಡೆದಿದೆ ಎನ್ನಲಾದ ಒಂದು ದೊಡ್ಡ ದರೋಡೆ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಸರ್ಕಾರ ಒಂದು SIT ಅನ್ನು ರಚನೆ ಮಾಡಿತ್ತು. SIT ಈಗ ವರದಿಯನ್ನು ಸಲ್ಲಿಸಿ ಈ ಒಂದು ದರೋಡೆ ನಡೆದಿದೆ ಅನ್ನೋದು ಸಂಪೂರ್ಣವಾಗಿ ಸುಳ್ಳು ಅಂತಕ್ಕಂತಹ ವರದಿಯನ್ನ ಸದ್ಯ ಮಹಾರಾಷ್ಟ್ರ ಸರ್ಕಾರಕ್ಕೆ ಸಲ್ಲಿಕೆಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ತಂತ್ರಜ್ಞಾನವನ್ನು ಬಳಸಿ ಡಿಜಿಟಲ್ ಎವಿಡೆನ್ಸ್ ಮೂಲಕ ಸ್ಥಳ ಮತ್ತು ದರೋಡೆ ನಡೆದ ಸ್ಥಳ ಹಾಗೇನೆ ಅನೇಕ ಅಂಶಗಳನ್ನ ಒಂದು ತಿಂಗಳ ಕಾಲ SIT ತಡಕಾಡಿದೆ. ಇದರಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ದೂರುದಾರ ಸಂದೀಪ್ ಪಾಟೀಲ್ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ದೂರುದಾರ ಸಂದೀಪ್ ಪಾಟೀಲ್ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸರ ದಿಕ್ಕನ್ನ ತಪ್ಪಿಸಿದ್ರು ಈ ಒಂದು ವಿಚಾರದಲ್ಲಿ ಅಂತಕ್ಕಂಥ ಮಾಹಿತಿ ಇದೆ. ಈ ಒಂದು ತಿಂಗಳ ಹಿಂದೆ ದೂರುದಾರ ಸಂದೀಪ್ ಪಾಟೀಲ್ ಇದ್ದಕ್ಕಿದ್ದಂಗೆ ಹೊರಗಡೆ ಬಂದು ಮಹಾರಾಷ್ಟ್ರದ ನಾಸಿಕ್ ಗ್ರಾಮೀಣ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾನೆ. ನನ್ನ ಕಿಡ್ನಾಪ್ ಮಾಡಿ ನನ್ನನ್ನು ಹಲ್ಲೆ ಮಾಡಲಾಗಿತ್ತು. ಕಾರಣ ಏನು ಅಂತಂದ್ರೆ ಈ 400 ಕೋಟಿ ರೂಪಾಯಿ ನೀನು ದರೋಡೆ ಮಾಡಿದೆ ಅಂತ ಹೇಳಿ ನನ್ನ ಮೇಲೆ ಹಲ್ಲೆಯನ್ನ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿದ್ರು ಅಂತೇಳಿ ಒಂದು ದೂರು ಕೊಡ್ತಾರೆ. ಅಲ್ಲಿಂದ ಈ ಒಂದು ಪ್ರಕರಣ ರೋಚಕ ತಿರುವನ್ನ ಪಡಿತಕ್ಕಂಥದ್ದು. ಈ ಒಂದು ಸಂದೀಪ್ ಪಾಟೀಲ್ ದೂರನ್ನ ಆಧರಿಸಿ ಮಹಾರಾಷ್ಟ್ರ ಸರ್ಕಾರ ಒಂದು SIT ಅನ್ನ ರಚನೆ ಮಾಡುತ್ತೆ. ಈ ಹಣ ಯಾರ್ದು ಮತ್ತು ಎಲ್ಲಿಂದ ಎಲ್ಲಿಗೆ ಹೋಯ್ತು ಮತ್ತು ಇದರ ಹಣದ ಮೂಲ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಿ ಅಂತೇಳಿ ಒಂದು ವಿಶೇಷ ತನಿಖಾ ತಂಡವನ್ನ ಮಹಾರಾಷ್ಟ್ರ ಸರ್ಕಾರ ರಚನೆ ಮಾಡುತ್ತೆ. ಮಹಾರಾಷ್ಟ್ರ ಸರ್ಕಾರದ ಸೂಚನೆಯ ಮೇರೆಗೆ ಒಂದು ತಿಂಗಳ ಕಾಲ SIT ತನಿಖೆ ನಡೆಸಿರ್ತಕ್ಕಂಥದ್ದು. ಯಾವುದೇ ಡಿಜಿಟಲ್ ಎವಿಡೆನ್ಸ್ ಗಳು ಸಿಕ್ಕಿಲ್ಲ ಮತ್ತು ಈ 400 ಕೋಟಿ ರೂಪಾಯಿ ಹಣ ನೋಡಿದಂತಹ ಪ್ರತ್ಯಕ್ಷವಾಗಿ ನೋಡಿದದ್ದು ಯಾರು ಕೂಡ ಪತ್ತೆಯಾಗಿಲ್ಲ. ಕೇವಲ ಸಂದೀಪ್ ಪಾಟೀಲ್ ದೂರು ಮತ್ತು ವಿಡಿಯೋ ವಿಡಿಯೋ ಹೇಳಿಕೆಗಳನ್ನ ಆಧರಿಸಿ ಒಂದು ಪ್ರಕರಣದಲ್ಲಿ ಅನೇಕ ಟ್ವಿಸ್ಟ್ಗಳು ಸಿಕ್ಕಿರ್ತಕ್ಕಂಥದ್ದು. ಈಗ ಸದ್ಯ ದೂರುದಾರಕನಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇರತಕ್ಕಂಥದ್ದು. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಕರ್ನಾಟಕದ ಪೊಲೀಸರ ಹೆಸರು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಉದ್ಯಮಿಗಳು ಮತ್ತು ಬಾಲಾಜಿ ಟ್ರಸ್ಟ್ ಹೆಸರು ಕೂಡ ಕೇಳಿ ಬಂದಿತ್ತು. ಒಂದು ಆಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುವುದಾದ್ರೆ ಗುಜರಾತ್ ನಿಂದ ಈ ಹಣ ತಿರುಪತಿಯ ಬಾಲಾಜಿ ಟ್ರಸ್ಟ್ಗೆ ಹೋಗ್ತಿತ್ತು ಅಂತಕ್ಕಂಥ ಆಡಿಯೋದಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ನಾಸಿಕ್ನ ಉದ್ಯಮಿ ಕಿಶೋರ್ ಸಾವಳಾ ಸೇರಿದಂತೆ ಅನೇಕ ಅವರ ಪಾಲುದಾರರಾದ ಗಾಂಧಿ ಮತ್ತು ವಿರಾಟ್ ಹೆಸರು ಇದರಲ್ಲಿ ಪ್ರಮುಖವಾಗಿ ಕೇಳಿಬಂದಿತ್ತು. ಸಂದೀಪ್ ಪಾಟೀಲ್ ಆರೋಪ ಏನಿತ್ತು ಅಂದ್ರೆ ಈ ಒಂದು ಹಣವನ್ನ ಕಿಶೋರ್ ಸಾವಳಾ ಅವರ ಪಾಲುದಾರರಾದ ಗಾಂಧಿ ಮತ್ತು ವಿರಾಟ್ ಇಬ್ರು ದರೋಡೆಯನ್ನ ಮಾಡಿದರೆ ನನ್ನ ಹೆಸರನ್ನ ಬಳಕೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕಿಶೋರ್ ಅಂತಕ್ಕಂಥ ದೊಡ್ಡ ಉದ್ಯಮಿ ನನ್ನ ಬೆನ್ನು ಬಿದ್ದು ನನಗೆ ಜೀವ ಬೆದರಿಕೆ ಹಾಕಿದ್ದ ಅಂತಕ್ಕಂಥ ಆರೋಪಗಳನ್ನ ಮಾಡಿದ್ರು. ಮತ್ತು ಸಂದೀಪ್ ಪಾಟೀಲ್ ಹೇಳಿದ್ರೆ ಬೆಳಗಾವಿಯ ಚೋರ್ಲಾ ಘಾಟ್ ನಲ್ಲಿ 2 ಕಂಟೈನರ್ ಗಳಲ್ಲಿ 400 ಕೋಟಿ ರೂಪಾಯಿಯನ್ನ ಸಾಗಾಟ ಮಾಡಲಾಗಿತ್ತು. ಈ 400 ಕೋಟಿ ರೂಪಾಯಿ ಸಾಗಾಟ ಮಾಡಿದಂತಹ 2 ಲಾರಿಗಳು ಮಿಸ್ ಆಗಿವೆ ಅಂತಕ್ಕಂಥ ಆರೋಪವನ್ನ ದೂರುದಾರ ಸಂದೀಪ್ ಪಾಟೀಲ್ ಮಾಡಿದ್ರು. ಸಂದೀಪ್ ಪಾಟೀಲ್ ಹೇಳಿದಂತ ಹೇಳಿಕೆ ಮತ್ತು ಕೊಟ್ಟಂತ ದೂರೆಲ್ಲವೂ ಕೂಡ ಸುಳ್ಳು ಅಂತೇಳಿ ಈಗ ಮಹಾರಾಷ್ಟ್ರದ SIT ಸಾಬೀತುಪಡಿಸಿದೆ. ಜೊತೆಗೆ ಏನು ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಬಂಧಿತರಾದ 8 ಜನರನ್ನ ಸದ್ಯ ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು. ಆದ್ರೆ ಇದರಲ್ಲಿ ಕೇಳಿ ಬಂದ ಆಡಿಯೋಗಳು ಎಷ್ಟು ಸತ್ಯ ಮತ್ತು ಸಂಬಂಧಪಟ್ಟ ದಾಖಲೆಗಳು ಏನಾದ್ರು ಇತ್ತ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆಗಳು ಮೂಡಿರ್ತಕ್ಕಂಥದ್ದು. ಜೊತೆಗೆ ಏನು ಅಂತಂದ್ರೆ ಕರ್ನಾಟಕ ಪೊಲೀಸರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ರು. ಇಲ್ಲಿಂದ ಒಂದು ತಂಡವನ್ನ ಬೆಳಗಾವಿ SP K ರಾಮರಾಜನ್ ಮಹಾರಾಷ್ಟ್ರಕ್ಕೆ ಕಳಿಸಿ ಅಲ್ಲಿನ ಏನಾಗಿದೆ ಘಟನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ರು. ಆದ್ರೆ ಮಹಾರಾಷ್ಟ್ರದ SIT ಕರ್ನಾಟಕದ ಪೊಲೀಸರ ವಶಕ್ಕೆ ಈ ಆರೋಪಿಗಳನ್ನ ಕೊಟ್ಟಿರಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ತನಿಖೆಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ನಡೆದಿದೆ ಅನ್ನಲಾಗಿದ್ದಂತಹ ದೇಶದ ಅತಿ ದೊಡ್ಡ ದರೋಡೆ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ದರೋಡೆ ಆಗಿಲ್ಲ ಅಂತಕ್ಕಂಥ ಸ್ಪಷ್ಟತೆಯನ್ನ ಈಗ ಮಹಾರಾಷ್ಟ್ರ SIT ವಹಿಸಿದೆ. ಈಗ ಇದೆಲ್ಲ ಪ್ರಕರಣದ ಬಳಿಕ ಮತ್ತೆ ಸಂದೀಪ್ ಪಾಟೀಲ್ ಹೊರಗಡೆ ಬಂದು ಇದು ಮಹಾರಾಷ್ಟ್ರ ಸರ್ಕಾರ ಈ ಒಂದು ದರೋಡೆ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಒಂದು ಪ್ರಕರಣವನ್ನ ಕರ್ನಾಟಕದ ಪೊಲೀಸರು ತನಿಖೆ ಮಾಡಬೇಕು ಅಂತಕ್ಕಂಥ ಒಂದು ಪತ್ರವನ್ನ ಬೆಳಗಾವಿ SP K ರಾಮರಾಜನ್ಗೆ ಬರೆದಿರ್ತಕ್ಕಂಥದ್ದು. ಎಲ್ಲಾ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ 400 ಕೋಟಿ ರೂಪಾಯಿ ಅಮಾನತುಗೊಂಡ 2000 ನೋಟು ಅಂತೇಳಿ ಈ ಹಿಂದೆ ಹೇಳಾಗ್ತಕ್ಕಂಥದ್ದು. ಆ ಹಣ ಎಲ್ಲಿಂದ ಎಲ್ಲಿಗೆ ಹೋಯ್ತು, ಅದರಲ್ಲೂ ಬಾಲಾಜಿ ಟ್ರಸ್ಟ್ ಹೆಸರು ಯಾಕೆ ತಳಕಾಕೋದು ಮತ್ತು ಗುಜರಾತ್ ಮೂಲದ ರಾಜಕಾರಣಿ ಯಾರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿತ್ತು. ಆ ಎಲ್ಲಾ ಚರ್ಚೆಗಳ ನಡುವೆ ಈಗ SIT ಇದಕ್ಕೆ ಒಂದು ಅಂತಿಮ ತಿಲಾಂಜಲಿ ಇಡುವಂತಹ ಪ್ರಯತ್ನವನ್ನ ಮಾಡಿದೆ. SIT ಹೇಳ್ತಿರೋದು ಸತ್ಯನ ಅಥವಾ ಇದರ ಹಿಂದೆ ಏನಾದ್ರೂ ಅನುಮಾನಗಳು ಇತ್ತ ಮತ್ತು ಈ ಒಂದು 400 ಕೋಟಿ ರೂಪಾಯಿ ದರೋಡೆ ಕಟ್ಟುಕತೆ ಆದ್ರೆ ಇದನ್ನ ಸೃಷ್ಟಿ ಮಾಡಕ್ಕೆ ಕಾರಣ ಏನು, ಹೀಗೆ ಹಲವು ಪ್ರಶ್ನೆಗಳು ಕೂಡ ಇನ್ನೂ ಹಾಗೆ ಉಳಿದುಕೊಂಡಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.